ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಬ್ಬ ಅಭ್ಯರ್ಥಿ ಒಂದೇ ಹುದ್ದೆಗೆ 2-3 ಜಿಲ್ಲೆಗೆ ಅರ್ಜಿ ಸಲ್ಲಿಸಬಹುದಾ ಅನ್ನುವಂತ ಕೆಲವೊಂದಿಷ್ಟು ಡೌಟ್ಸ್ ಬರ್ತಿದಾವೆ ನಿಮ್ಗೆ. ಯಾಕೆ ಅಂತಂದ್ರೆ ಈ ಹಿಂದೆ ಒಬ್ಬ ಅಭ್ಯರ್ಥಿ 2-3 ಜಿಲ್ಲೆಗೆ ಅರ್ಜಿ ಸಲ್ಲಿಸಿ ಅದಾದ ನಂತರ ಎಲ್ಲಿಗೆ ಅರ್ಜಿಗಳು ಕಡಿಮೆ ಬಂದಿದ್ದಾವೆ ಅಲ್ಲಿಗೆ ಪರೀಕ್ಷೆ ಬರೆಯುವಂತ ಒಂದು ಅಭ್ಯಾಸ ಇತ್ತು. ಆದ್ರೆ ಇದೀಗ ಅಧಿಸೂಚನೆಯಲ್ಲಿ ಅಧಿಕೃತವಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಬದಲಾವಣೆ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಬದಲಾವಣೆಗಳು ಮಾಡಿದ್ದಾರೆ, ಅಭ್ಯರ್ಥಿಗೆ ಸೂಚನೆಗಳು ಕೊಟ್ಟಿರುವಂತದ್ರಲ್ಲಿ ಏನೆಲ್ಲ ಸೂಚನೆ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡಿದ್ರೆ ಏನು ವಿಷಯಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಈ 9ನೇ ಪಾಯಿಂಟ್ ಅನ್ನು ಸ್ವಲ್ಪ ಸರಿಯಾಗಿ ಗಮನಿಸಿ. ಪ್ರೌಢಶಾಲಾ ಸಹ ಶಿಕ್ಷಕರ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಗ್ರೇಡ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಇದು HSTR ಗೆ ಸಂಬಂಧಪಟ್ಟಂತೆ ನೀವು ಒಂದು ವೃಂದದಲ್ಲಿ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅಭ್ಯರ್ಥಿ ತನ್ನ ಅರ್ಹತೆ ತಕ್ಕಂತೆ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಅಂತೇಳಿ HSTR ಕೊಟ್ಟಿದ್ದಾರೆ. ಓಕೆನಾ? ಆದ್ರೆ PSTR ಮತ್ತೆ GPSTR ಗೆ ಸರಿಯಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆಕ್ಚುಲಿ ಅವರು ಎಲ್ಲಿ ನೋಡ್ಕೊಳ್ಳಿ, ಒಂದು ವೃಂದದ ಒಂದು ಹುದ್ದೆಗೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ನೋಡ್ಕೊಳ್ಳಿ, ಒಬ್ಬ ಅಭ್ಯರ್ಥಿ 3 ವೃಂದದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಯಲ್ಲಿ ವಿಭಾಗದಲ್ಲಿ ಪ್ರತ್ಯೇಕ ಸೂಚಕದೊಂದಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಫಾರ್ ಎಕ್ಸಾಂಪಲ್ ಇದರ ಅರ್ಥ ಏನು ಅಂತಂದ್ರೆ, ಈಗ ಒಬ್ಬ ಅಭ್ಯರ್ಥಿ ಅಧಿಸೂಚಿತ 3 ವೃಂದದ ಹುದ್ದೆಗಳಿಗೆ ಅರ್ಹನಾಗಿದ್ದಾನೆ. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಏನು ಅಂತ ವ್ಯಕ್ತಿ ಇದ್ದಾನೆ, ಅವನು PSTR ಗೂ ಎಲಿಜಿಬಲ್, GPT ಗೂ ಎಲಿಜಿಬಲ್, HSTR ಗೂ ಎಲಿಜಿಬಲ್. ಈ ರೀತಿ ಇದ್ದಾಗ ಆ ಅಭ್ಯರ್ಥಿಯು ನೋಡಿ 3 ವೃಂದದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ವಿಭಾಗದಲ್ಲಿ ಪ್ರತ್ಯೇಕ ಶುಲ್ಕದೊಂದಿಗೆ ಒಂದೇ ಅರ್ಜಿಯಲ್ಲಿ ಸಲ್ಲಿಸಬಹುದು. ಮೀನ್ಸ್ ಇಲ್ಲಿ ಒಂದೇ ಅಪ್ಲಿಕೇಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರೊಸೆಸ್ ಅನ್ನ ಅಪ್ಲಿಕೇಶನ್ ಒಂದೇ ಅಪ್ಲಿಕೇಶನ್, ಆದ್ರೆ ನೀವಿಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಯಾವ್ಯಾವುದಕ್ಕೆ? ನೀವು PSTR ಗೆ ಬೇರೆ ಜಿಲ್ಲೆಗೆ ಅರ್ಜಿ ಸಲ್ಲಿಸಬಹುದು, GPT ಗೆ ಬೇರೆ ಜಿಲ್ಲೆಗೆ ಅರ್ಜಿ ಸಲ್ಲಿಸಬಹುದು, HST ಗೆ ಬೇರೆ ಜಿಲ್ಲೆಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಈ ನಿಯಮಗಳ ಅರ್ಥ ಇರಲಿ, ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅಂದ್ರೆ ಏನ್ ಸರ್ ಅಂದ್ರೆ, PST ವೃಂದದ ಅಭ್ಯರ್ಥಿಯು ಬಾಗಲಕೋಟೆ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ ಅನ್ಕೊಳ್ಳಿ. ಹಾಗಾದ್ರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ PST ವೃಂದದ ಹುದ್ದೆಗೆ ಅವಕಾಶ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಅದು ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ 30 ಡಿಸ್ಟಿಕ್ ಅನ್ನ ಕೊಟ್ಟಿರ್ತಾರೆ. ನೀವು ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಯಾವ್ದೋ ಒಂದು ಡಿಸ್ಟಿಕ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಮೈಸೂರು ಡಿಸ್ಟಿಕ್ ಇರುತ್ತೆ. ನೀವು ಮೈಸೂರು ಡಿಸ್ಟಿಕ್ಗೆ ನೀವು ಮೊದಲನೇದಾಗಿ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿಗೆ ಉಳಿದಂತ ಎಲ್ಲಾ ಜಿಲ್ಲೆಗಳು ಕ್ಲೋಸ್ ಆಗ್ಬಿಡ್ತವೆ. ಅಂತಂದ್ರೆ ನೀವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ 3 ಅಭ್ಯರ್ಥಿ ಕೊಡ್ತಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಕೇವಲ GPSTR ಅಥವಾ ಕೇವಲ HSTR ನೀವು ಅರ್ಹತೆಯನ್ನು ಹೊಂದಿರ್ತೀರಾ ಅಂತ ಅನ್ಕೊಳ್ಳಿ. ನಾನು GPSTR ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. GPSTR ನೀವು ಕೇವಲ GPSTR ಅಭ್ಯರ್ಥಿಗೆ ಮಾತ್ರ ಅರ್ಹರಿರ್ತೀರಿ. ಫಾರ್ ಎಕ್ಸಾಂಪಲ್ ನೀವೇ ಅನ್ಕೊಂಡಿರ್ತಾನೆ 2-3 ಅಪ್ಲಿಕೇಶನ್ ಹಾಕೋಬೇಕು ಅಂತ ಅನ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ ಈಗ ನೀವು ಮೊದಲನೇ ಆಯ್ಕೆ ಮೈಸೂರು ತಗೊಂಡಿರ್ತೀರಾ, ಮೈಸೂರಿಗೆ ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ. ಒಂದ್ಸಲ ನೀವು ಮೈಸೂರಿಗೆ ಹಾಕಿದ್ಮೇಲೆ ಬೇರೆ ಯಾವುದೇ ಜಿಲ್ಲೆಗಳಿಗೆ ಮತ್ತೆ ಅರ್ಜಿ ಸಲ್ಲಿಸಕ್ ಸಾಧ್ಯ ಇಲ್ಲ. ನೋಡಿ ಇಲ್ಲಿ ಅದೇ ಹೇಳಿರ್ತದೆ. ಅದೇ ರೀತಿ ಯಾವೊಬ್ಬ ಅಭ್ಯರ್ಥಿಯು GPT ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ GPT ಸಮಾಜ ವಿಜ್ಞಾನ ಹುದ್ದೆಗೆ ಮೈಸೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ ಆತನು ಬೇರೆ ಜಿಲ್ಲೆಯಲ್ಲಿ GPT SS ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಆದ್ರೆ ಅವನು GPT ಮ್ಯಾಥಮೆಟಿಕ್ಸ್, GPT ಕನ್ನಡ, GPT ಇಂಗ್ಲಿಷ್ ಈ ರೀತಿ ಅರ್ಜಿ ಸಲ್ಲಿಸಬಹುದು. ಅಂತಂದ್ರೆ ನೀವು ಇಲ್ಲಿ ಇದ್ರ ಅರ್ಥ ಏನು ಅಂತಂದ್ರೆ, ನೀವು GPT ಸೋಷಿಯಲ್ ಸೈನ್ಸ್ ಅಥವಾ ನೀವು ಯಾವ್ದಾದ್ರು ಆಗಿರ್ಲಿ, ಫಾರ್ ಎಕ್ಸಾಂಪಲ್ ನೀವು HSTR ಆಗಿರ್ಲಿ, ನೀವು HSTR ಗೆ ಕನ್ನಡ ಪೋಸ್ಟ್ ನೀವೆಲ್ಲಾದ್ರೂ ಫಾರ್ ಎಕ್ಸಾಂಪಲ್ ಮೈಸೂರು ವಿಭಾಗದಲ್ಲೋ ಅಥವಾ ಬೆಂಗಳೂರು ವಿಭಾಗದಲ್ಲಿ ಹಾಕಿದೀರಾ ಅಂತಂದ್ಮೇಲೆ ನೀವು ಬೇರೆ ವಿಭಾಗದಲ್ಲಿ ಹಾಕಿದ್ರು ಅದು ತಗೊಳ್ಳೋದಿಲ್ಲ, ಹಾಕಿದ್ರು ಉಪಯೋಗ ಇಲ್ಲ. ಏನಕ್ಕೆ ಸರ್ ಹಾಕಿದ್ರು ಉಪಯೋಗ ಇಲ್ಲ? ಫಾರ್ ಎಕ್ಸಾಂಪಲ್ ಈಗ ನಾನು ಈಗಾಗಲೇ ಹಿಂದಿನ 3 ವಿಡಿಯೋಗಳಲ್ಲಿ ಏನ್ ಮಾಡಿದೀನಿ, ನಿಮ್ಮ ಡೇಟ್ಸ್ ಯಾವಾಗಿರ್ತವೆ, ಎಕ್ಸಾಮ್ ಡೇಟ್ಸ್ ಯಾವಾಗಿರ್ತವೆ ಅನ್ನೋದು ಹೇಳಿದೀನಿ, HK ಗೂ ಮತ್ತೆ NNHK ಗೆ. ಅಲ್ಲಿ ನೋಡಿ, ನೀವು ಯಾವುದೇ ವಿಭಾಗಕ್ಕೆ ಹಾಕಿ ಡೇಟ್ಸ್ ಎಲ್ಲ ಒಂದೇ ದಿನದಲ್ಲೇ ಇದಾವೆ. NNHK ಅಭ್ಯರ್ಥಿಗಳೆಲ್ಲ ಒಂದೇ ದಿನದಲ್ಲೇ ಬರೀಬೇಕು. ನೀವೀಗ ನೀವು ಈಗ 2 ಜಿಲ್ಲೆಗಳಿಗೆ ಹಾಕಿದ್ರೆ ಏನು ಉಪಯೋಗ ಇಲ್ಲ. ಹಾಗಂತೇಳಿ ಇಲ್ಲಿ ಅವಕಾಶನೂ ಕೊಟ್ಟಿಲ್ಲ. ಓಕೆನಾ? ಇಲ್ಲಿ ಇನ್ನೂ ಒಂದು ಮಾಹಿತಿನ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿ ಯಾವೊಬ್ಬ ಅಭ್ಯರ್ಥಿಯು AM ಇಂಗ್ಲಿಷ್ ಹುದ್ದೆಗೆ ಬೆಂಗಳೂರು ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ ಆತನು AM ಇಂಗ್ಲಿಷ್ ಹುದ್ದೆಗೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ನೀವು ಎಲ್ಲಿ ಅರ್ಜಿ ಸಲ್ಲಿಸ್ತೀರೋ ಅದೇ ಕೊನೆ. ಓಕೆನಾ? ಸೊ ಅಲ್ಲಿ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದ್ರ ಕಂಪ್ಲೀಟ್ ಟೋಟಲ್ ಆಗಿ ಏನು ಅಂತಂದ್ರೆ, ಈಗಾಗಲೇ ತಮ್ಮನೆಲ್ಲ ಹಾಕಿದ್ನಲ್ವಾ, ಒಬ್ಬ ಅಭ್ಯರ್ಥಿಯು ಒಂದು ಹುದ್ದೆಗೆ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು. 2-3 ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಕ್ಕೆ ಸಾಧ್ಯ ಇಲ್ಲ. ಹಿಂದೆ ಇದ್ದಂತ ಅವಕಾಶವನ್ನ ಈ ರೀತಿ ಇಲ್ಲ. ಅಧಿಸೂಚನೆಯಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಸ್ವಲ್ಪ ಗಮನ ಹರಿಸಿ ಅರ್ಜಿ ಸಲ್ಲಿಸಿ. ಏನಕ್ಕೆ ಅಂತಂದ್ರೆ, ಈಗ ಬಹಳಷ್ಟು ಜನ ನೀವು ಕೆಲವರು ಸಲಹೆಗಳನ್ನೆಲ್ಲ ತಗೊಂಡಿರ್ತೀರಾ. ಸೊ ಅವ್ರು ಹೇಳಿರ್ತಾರೆ, ಇಲ್ಲ ನೀವು 2-3 ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಿ, ಎಲ್ಲಿ ಕಡಿಮೆ ಪೋಸ್ಟ್ ಇದ್ರೆ ಅಲ್ಲಿ ನೀವು ಬರೀರಿ ಅಂತ ಹೇಳಿರ್ತಾರೆ. ಬಟ್ ಈ ಸಲ ಆ ರೀತಿ ಅವಕಾಶ ಇಲ್ಲ. ಸ್ವಲ್ಪ ಗಮನ ಹರಿಸಿ ಅಪ್ಲಿಕೇಶನ್ ಹಾಕಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯಾದಂತಹ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.